ದೇವೇಗೌಡರ ಪಾಲಿನ ಶಕ್ತಿ ದೇವತೆ, ಮಕ್ಕಳ ಪಾಲಿನ ಮಹಾನ್ ತಾಯಿ. ಇನ್ನು ಮನೆಗೆ ಯಾರೇ ಬಂದರೂ ಕೂಡ ಉಣಬಡಿಸ್ತಾ ಇದ್ದ, ತನ್ನ ಕೈಲಿದ್ದಷ್ಟು ಹಣವನ್ನ ಕೊಡ್ತಾ ಇದ್ದಂಥ ಮಹಾನ್ ತಾಯಿ ಚೆನ್ನಮ್ಮ ಇನ್ನು ನೆನಪು ಮಾತ್ರ. ತಮ್ಮ ನೆಚ್ಚಿನ ದೈವಸ್ಥಾನದ ಪಕ್ಕದಲ್ಲಿಯೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ಕಣ್ಣೀರ ವಿದಾಯವನ್ನ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಕಾಲಿಗೆ ನಮಸ್ಕರಿಸಿ ಕಣ್ಣೀರನ್ನ ಹಾಕಿದ್ರು. ಇನ್ನು ಅತ್ತೆ ಬಗ್ಗೆ ಸೊಸೆಯಂದ್ರು ಏನ್ ಹೇಳಿದ್ರು, ಇಲ್ಲಿದೆ ಆ ಕುರಿತ ರಿಪೋರ್ಟ್. ದೇವೇಗೌಡರ ಅದೃಷ್ಟ ದೇವತೆ ಇನ್ನೂ ನೆನಪು. ಚೆನ್ನಮ್ಮ ನೆನೆದು ದೇವೇಗೌಡರು ಕಣ್ಣೀರು. ದೊಡ್ಡ ಗೌಡರ ಹುಟ್ಟೂರು ಹಾಸನ ಜಿಲ್ಲೆಯ ಹರದನಹಳ್ಳಿ ಮಾವಿನಕೆರೆಯ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿತು. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿ ವಿಧಾನಗಳನ್ನ ಮಾಡಲಾಯಿತು. ಈ ವೇಳೆ ತಮ್ಮ ಪಾಲಿನ ಅದೃಷ್ಟ ದೇವತೆಯಾಗಿದ್ದ ಚೆನ್ನಮ್ಮ ಅವರನ್ನ ನೆನೆದು ಕಣ್ಣೀರಾದ್ರು. ಅಂತ್ಯಕ್ರಿಯೆ ಬಳಿಕ ಭಾವುಕರಾಗಿ ಮಾತನಾಡಿದ ದೇವೇಗೌಡರು ಮಡದಿಯ ಅಗಲಿಕೆಯ ದುಃಖದಲ್ಲಿ ಕಣ್ಣೀರು ಹಾಕಿದ್ರು. ಈ ಜಮೀನನ್ನ ಕ್ರಯಕ್ಕೆ ಬರೆಸಿಕೊಂಡು ಪಡವಲ ಹಿಪ್ಪೆಯಲ್ಲಿ ಮಾಡಬೇಕೆಂಬುದು ನನ್ನ ಇಚ್ಛೆಯಾಗಿತ್ತು. ಆದರೆ ನಮ್ಮ ಮಕ್ಕಳು, ಅಳಿಯಂದಿರು, ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ರಂಗನಾಥನ ಸಾನ್ನಿಧ್ಯದಲ್ಲಿ ಸಮಾಧಿ ಮಾಡಲು ತೀರ್ಮಾನಕ್ಕೆ ಬಂದ್ರು. ಹೀಗಾಗಿ ಇಲ್ಲಿ ಸಮಾಧಿ ಮಾಡಬೇಕಾಯ್ತು. ನನ್ನ ಹೆಂಡತಿ ಅನ್ನಪೂರ್ಣೆ ಇದನ್ನ ಉತ್ಪ್ರೇಕ್ಷೆಯಿಂದ ಮಾತನಾಡುತ್ತಿಲ್ಲ. ಅವರು ಹೇಗೆ ನಡೆದು ಬಂದ್ರು, ನನ್ನ ರಾಜಕೀಯ ಬೆಳವಣಿಗೆಗೆ ಹೇಗೆ ಸಹಕಾರ ನೀಡಿದ್ರು ಅಂತ ಹೇಳುತ್ತಿದ್ದೇನೆ. ಅವರನ್ನ ರಂಗನಾಥನ ಸಾನ್ನಿಧ್ಯಕ್ಕೆ ಕಳುಹಿಸಿಕೊಡುತ್ತೇನೆ ಎಂದು ಭಾವುಕರಾದ್ರು. ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದವಿದ್ದರೆ, ಇನ್ನೊಂದು ಕಡೆ ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣೀರು ಹಾಕೋದಿಲ್ಲ, ಆನಂದವಾಗಿ ನನ್ನ ಬಿಟ್ಟೋಗಿದ್ದಾರೆ. ಅವರು ಕಾರಣ. ಅದರಿಂದ ಏನು ನಮ್ಮ ಮಕ್ಕಳುಗಳು ಇಲ್ಲಿ ಮಾಡೋಣ, ನನಗೆ ರಂಗನಾಥ ಆಶೀರ್ವಾದದಿಂದ ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ನನ್ನ ಹೆಂಡತಿ ಪ್ರತಿ ಹಂತದಲ್ಲಿ ಚೆನ್ನಮ್ಮ ನನಗೆ ಶಕ್ತಿ ತುಂಬಿದರು. ಇನ್ನು ಪುತ್ರಿ ಡಾಕ್ಟರ್ ಅನಸೂಯ ಅವರು ತಾಯಿಯ ಕುರಿತು ಭಾವುಕರಾದ್ರು. ನಮ್ಮ ತಾಯಿ ಕೊನೆಯವರೆಗೂ ಮುತ್ತೈದೆಯಾಗಿ ಬಾಳಿ ಅದೇ ರೀತಿ ಜೀವ ಬಿಡಬೇಕೆಂದು ಬಯಸಿದ್ರು. ಅವರ ಇಚ್ಛೆಯಂತೆ ತಂದೆ ಎಚ್.ಡಿ. ದೇವೇಗೌಡರು ಕೈಯಾರೆ ರುದ್ರಾಭಿಷೇಕ ತೀರ್ಥ ಮತ್ತು ಗಂಧವನ್ನ ಇಟ್ಟು ಅಂತಿಮ ಬೀಳ್ಕೊಡುಗೆ ಕೊಟ್ರು. ಮಾತನಾಡುತ್ತಿದ್ದಂತೆ ಕಣ್ಣಾಲೆಗಳು ತುಂಬಿ ಬಂದವು. ನಮ್ಮ ತಾಯಿಯ ಸದ್ಗುಣ ಹಾಗೂ ಆದರ್ಶ ನಡತೆಯು ನಮ್ಮ ಕುಟುಂಬಕ್ಕೆ ಅಲ್ಲದೆ ಇಂದಿನ ಪೀಳಿಗೆಯವರೆಗೂ ಸ್ಫೂರ್ತಿಯಾಗಿದೆ ಎಂದು ಹೇಳಿದ್ರು. ದೇವೇಗೌಡರು ರಾಜಕೀಯ ಮತ್ತು ಇತರೆ ಕೆಲಸಗಳಿಂದ ಮನೆಗೆ ಬರುವುದು ತಡವಾದ್ರು. ಅವರ ಗಾಗಿ ಕಾಯುತ್ತಾ ಊಟ ಮಾಡದೆ ಅಪ್ಪನ ಜೊತೆಯೇ ಊಟ ಮಾಡುತ್ತಿದ್ದ ಸರಳತೆ ನಮ್ಮ ತಾಯಿಯವರದಾಗಿತ್ತು ಎಂದ್ರು. ಅವ್ರು ಯಾವುದನ್ನು ಆಸೆ ಪಟ್ಟಿದ್ದೆ ನಾನು ನೋಡಲಿಲ್ಲ. ನನಗಿಂಥದ್ದು ಬೇಕು ಅಂತ ನನ್ನ ತಂದೆ ಹತ್ರ ಕೇಳಿದ್ದು ನಾನು ನೋಡಿಲ್ಲ. ಒಂದು ರೀತಿಯ ತ್ಯಾಗಮಯಿ ನೇಮ ಆರಂಭದಿಂದಲೂ. ಅವ್ರು ನಿಮ್ಗೆ ಹೇಳಬೇಕು ಅಂದರೆ, ಈ ಸಪ್ತರ್ಷಿಗಳಲ್ಲಿ ಋಷಿ ಪತ್ನಿಯರಿದ್ರು ನೋಡಿ, ಅವರು ವನದಲ್ಲಿ ಜೀವನ ಮಾಡಲಿಲ್ಲ, ಮುಡಿ ಉಡಲಿಲ್ಲ. ಆದರೆ ಅವರಿಬ್ಬರು ಗಂಡ ಹೆಂಡತಿಬ್ರು ತಪಸ್ಸು ಮಾಡ್ದಂಗೆ ತಮ್ಮ ಬದುಕನ್ನು ನಡೆಸಿದ್ದಾರೆ. ಆದರೆ ನಮ್ಮೆಲ್ಲರಿಗೂ ಅಮ್ಮ ಸಮನಾಗಿ ಅವ್ರ ಪುಣ್ಯ ಕೊಡೋದಲ್ದಲೇ ಅವ್ರ ಸಂಸ್ಕಾರನೂ ಕೊಟ್ಟು ಹೋಗಿದ್ದಾರೆ. ಅದರಿಂದ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ದಿನ ಅಮ್ಮ ನಮ್ಮ ಮನಸ್ಸಿನಲ್ಲಿರ್ತಾರೆ. ಅದು ಯಾವ ಕಾರಣಕ್ಕೂ ಅಳಿದು ಹೋಗೋಂಥ. ಇನ್ನು ಚೆನ್ನಮ್ಮ ಅವರನ್ನ ಕಳೆದುಕೊಂಡ ಸೊಸೆ ಭವಾನಿ ರೇವಣ್ಣ ಅವರಿಗೂ ದಿಕ್ಕು ತೋಚದಂತಾಗಿದೆ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಲಹೆ ನೀಡ್ತಿದ್ರು. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಉನ್ನತ ಹುದ್ದೆಯಲ್ಲಿದ್ರು. ಚೆನ್ನಮ್ಮ ಅವರಿಗೆ ಯಾವುದೇ ಅಹಮಿರಲಿಲ್ಲ. ಅಂತ್ಯಕ್ರಿಯೆಗೆ ಇಷ್ಟೊಂದು ಜನ ಸೇರುತ್ತಾರೆಂದು ಭಾವಿಸಿಯೇ ಇರಲಿಲ್ಲ ಎನ್ನುತ್ತಾ ಕಣ್ಣೀರಾದ್ರು. ಬಟ್ ಅವರು ಸಂಪಾದನೆ ಮಾಡಿದ್ದು ಅಂದರೆ ಯಾವುದೇ ಒಂದು ಆಸ್ತಿ, ಚಿನ್ನ, ಬೆಳ್ಳಿ ಎಂದಕ್ಕೂ ಆಸೆ ಪಡ್ದೇ ಇಷ್ಟೊಂದು ಸಹಸ್ರಾರು ಜನರ ಜನರನ್ನ ಸಂಪಾದನೆ ಮಾಡಿರೋದೇ ತುಂಬ ಹೆಗ್ಗಳಿಕೆ. ನಾನಂತೂ ಇಷ್ಟು ಜನ ಸೇರ್ತಾರೆ ಅಥವಾ
ಅಲ್ಲಲ್ಲೇ ಸೇರಿ ಅವ್ರಿಗೆ ಅಂತಿಮ ನಮನ ಸಲ್ಲಿಸ್ತಾರೆ ಅನ್ನೋದ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಇನ್ನು ರಾಜಕೀಯ ಬಿಟ್ಟು ನಮ್ಮ ಮನೆಯ ಎಲ್ಲಾ ವಿಷಯಗಳಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದದ್ದೇ ಚೆನ್ನಮ್ಮನವರು. ಅವರ ನಿರ್ಧಾರವೇ ಅಂತಿಮವಾಗಿರುತ್ತಿತ್ತು. ಪ್ರತಿ ವರ್ಷ ನಾವು ಗೌರಿ ಹಬ್ಬ ಒಟ್ಟಿಗೆ ಆಚರಣೆ ಮಾಡುತ್ತಿದ್ದೆವು. ಈ ವರ್ಷ ಅವರ ಅನುಪಸ್ಥಿತಿ ಕಾಡುತ್ತದೆ. ಹಸಿರು ಸೀರೆ ಅವರಿಗೆ ಬಹಳ ಇಷ್ಟ. ಅದೇ ಸೀರೆ ತರಲು ಹೇಳಿದ್ರು. ಮನೆಯ ಪ್ರತಿಯೊಬ್ಬ ಸದಸ್ಯರ ಬಗ್ಗೆಯೂ ಅವರು ಕಾಳಜಿ ವಹಿಸುತ್ತಿದ್ರು. ಅವರ ಅಗಲಿಕೆ ನಮ್ಮನ್ನ ತುಂಬಾ ಕಾಡಲಿದೆ ಎಂದು ಸೊಸೆ ಅನಿತಾ ಕುಮಾರಸ್ವಾಮಿ ಹೇಳಿದ್ರು. ಮನೆಯ ವಿಷಯ ಬಂದಾಗ ಅಮ್ಮನೇ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಿದ್ದು. ನಮ್ಮ ಮಾವನವ್ರು ಏನಿದ್ರು ರಾಜಕೀಯವಾಗಿ ಅವರು ಬ್ಯುಸಿಯಾಗಿರ್ತಿದ್ರು. ಮನೆ ವಿಚಾರ, ಮಕ್ಕಳು ಮೊಮ್ಮಕ್ಕಳು ಎಲ್ಲರ ವಿಚಾರಕ್ಕೆ ಬಂದಾಗ ನಮ್ಮ ಅತ್ತೆಯವರೇ ಎಲ್ಲ ಆಸಕ್ತಿ ತೋರಿಸಿ ಎಲ್ಲರೂ ನೋಡ್ಕೋತಾ ಇದ್ರು. ಒಂದು ಹಬ್ಬ ಹರಿದಿನ ಬಂತು ಅಂದರೆ ಎಲ್ರಿಗೂ ಮೊಮ್ಮಕ್ಕಳಿಗೆಲ್ಲ ಬಟ್ಟೆ ತರಿಸ್ಕೊಡೋದು, ಜೊತೆಗೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ಅಂಥದ್ದು ಇರ್ಬೋದು ಹಬ್ಬದ ದಿವಸ. ಹೀಗೆ ಎಲ್ಲ ಅಮ್ಮನೇ ಪ್ಲ್ಯಾನ್ ಮಾಡ್ತಾಯಿದ್ರು. ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಅದು ವಿಶೇಷವಾಗಿ ನನಗೆ ಭಾಳ ಬೇಜಾರಾಗೋದು ಅಂದರೆ ಗೌರಿ ಹಬ್ಬ ನಾವು ಸ್ವಲ್ಪ ಭಾಳ ಸ್ಪೆಷಲಾಗಿ ಮಾಡ್ತೀವಿ. ಗೌರಿ ಗಣೇಶ ಹಬ್ಬ, ಗೌರಿ ಹಬ್ಬದಲ್ಲಿ ನಾನು ಅವ್ರಿಗೆ ಸೀರೆ ತೊಗೊಂಡೋಗಿ ಕೊಡ್ತಾಯಿದ್ದೆ ಪ್ರತಿ ವರ್ಷ. ನನಗೆ ಹಸಿರು ಸೀರೆನೇ ಬೇಕು, ಹಸಿರು ಕಂಚಿ ಸೀರೆ ಅಂದರೆ ಭಾಳ ಇಷ್ಟ ಅವ್ರಿಗೆ. ಇತ್ತ ತಾಯಿ ಚೆನ್ನಮ್ಮ ಅವರ ಅಂತಿಮ ಪೂಜೆ ಬಳಿಕ ಭಾವುಕರಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಂತ್ಯ ಸಂಸ್ಕಾರಕ್ಕೆ ಸಹಕರಿಸಿದ ಹಾಗೂ ಸಕಲ ಸರ್ಕಾರಿ ಗೌರವ ನೀಡಿದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ರು. ಅರಿತು ಅರಿಯದೆ ನನ್ನಿಂದ ತಪ್ಪಾಗಿದ್ದರೆ, ಅವರ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆಂದು ಕಣ್ಣೀರು ಹಾಕಿದ್ರು. ಕೆಲವು ತಪ್ಪುಗಳನ್ನು ಮಾಡಿದ್ದೇವೆ. ಇವತ್ತು ಆ ಪದವನ್ನು ಬಳಸಿ ನನ್ನ ಹೃದಯದಲ್ಲಿ ನನ್ನಿಂದ ಏನಾದರೂ ಒಂದು ತಪ್ಪುಗಳಾಗಿದ್ದು ನಿಮ್ಮ ಹೃದಯಕ್ಕೆ ನಾನು ನೋವು ಕೊಟ್ಟಿದ್ರೆ ಕ್ಷಮಿಸ್ತಕ್ಕಂಥದ್ದಕ್ಕೆ ಬೇಡಕೊಂಡಿದ್ದೇನೆ. ಒಟ್ಟಾರೆ ಸೂರ್ಯ ವಂಶ ಕುಟುಂಬದ ಸೊಸೆ, ದೊಡ್ಡಗೌಡರ ಮನೆ ಮಹಾತಾಯಿ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ, ಭೂತಾಯಿಯ ಮಡಿಲು ಸೇರಿದ್ದಾರೆ. ಶಶಿಕುಮಾರ್, ಪಬ್ಲಿಕ್ ಟಿವಿ, ಹಾಸನ.